ಅಂತೂ ಇಂತೂ ಅರಿಸದ ಅಕ್ಷರ ಅರಳಿತು ವಿಠಲಾಪುರ ಎಂಬ ಊರಿನಲ್ಲಿ. ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ದಿನ 7ನೇ ತರಗತಿಯ 30 ಮಂದಿ ವಿದ್ಯಾರ್ಥಿಗಳಿಗೆ ತಲಾ 21 ರೂಪಾಯಿಗಳು ತರುವಂತೆ, ಅದೂ ಕೂಡ 10 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಮತ್ತು 3 ರೂಪಾಯಿಗಳಂತೆ ವಿಂಗಡಣೆ ಮಾಡಿಕೊಂಡು ತರುವಂತೆ ಇನ್ನೂ 6 ದಿನ ಮುಂಚಿತವಾಗಿಯೇ ತಿಳಿಸುತ್ತಾರೆ. ಸೋಮವಾರದಂದು ವಿದ್ಯಾರ್ಥಿಗಳು ಕೇವಲ 21 ರೂಪಾಯಿಗಳು ಹೊರತು ಮತ್ತೇನನ್ನು ತರಬಾರದೆಂದು ಸೂಚಿಸುತ್ತಾರೆ. ಮುಖ್ಯೋಪಾಧ್ಯಾಯರು ಹೇಳಿದಂತೆ ಸೋಮವಾರ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ 21 ರೂಪಾಯಿಗಳು ತಂದಿರಲು ಮುಖ್ಯೋಪಾಧ್ಯಾಯರು ತಾವು ಕೈಗೊಂಡ ಪ್ರಾಯೋಗಿಕ ಪರೀಕ್ಷೆಯ ಬಗ್ಗೆ ಬಿಡಿಸುತ್ತಾರೆ. ನೋಡಿ ವಿದ್ಯಾರ್ಥಿಗಳ, ನಿಮ್ಮಲ್ಲಿ ಈಗ 21 ರೂಪಾಯಿಗಳನ್ನು ಹೊರತು ಬೇರೇನೂ ಇಲ್ಲ. ನಿಮಗೆಲ್ಲರಿಗೂ ವಿಧವಿಧವಾದ ಪಠ್ಯಪುಸ್ತಕದಲ್ಲಿನ 5ನೇ ಪುಟದಿಂದ 14ನೇ ಪುಟದವರೆಗೆ, ಅಂದರೆ 10 ಪುಟಗಳು 2 ಗಂಟೆಗಳಲ್ಲಿ ನೋಡಿಕೊಂಡು ಬರೆಯಬೇಕು. ನಿಮಗೆ ಈಗ ಬರೆಯಲು ಬೇಕಾಗಿರೋ ಸಾಮಗ್ರಿಗಳೆಂದರೆ ಒಂದು ನೋಟ್ಬುಕ್, ಒಂದು ಪೆನ್ಸಿಲ್, ಒಂದು ಮೆಂಡರ್ ಮತ್ತು ಒಂದು ರಬ್ಬರ್. ಇವೆಲ್ಲವೂ ಒಬ್ಬೊಬ್ಬರಿಗೆ ಒಂದೊಂದರಂತೆ ಜೋಡಿಸಿ ನಿಮ್ಮ ಕ್ರಮ ಸಂಖ್ಯೆಯನ್ನಾಧರಿಸಿದ ಡಬ್ಬಿಯಲ್ಲಿ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿ. ಪರೀಕ್ಷೆ ಬರೆಯುವ ಸಮಯದಲ್ಲಿ ಯಾರ ಸಹಾಯವಾಗಲಿ ಉಪಕರಣವಾಗಲಿ ಪಡೆಯುವಂತಿಲ್ಲ, ಹಾಗೂ ಸೂಚಿಸಿದ ಸಾಮಗ್ರಿಗಳಿಗಿಂತ ಬೇರಾವ ಸಾಮಗ್ರಿಗಳು ಬಳಸುವಂತಿಲ್ಲ ಎಂದು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾರೆ. ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರು ಎರಡಳಿಸಿದ ಸೂಚನೆಗಳಂತೆ ಅವರವರ ಕ್ರಮ ಸಂಖ್ಯಾಧರಿತ ಡಬ್ಬಿಯಲ್ಲಿ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹಣವನ್ನು ಆ ಡಬ್ಬಿಗಳಲ್ಲೇ ಹಾಕುತ್ತಾರೆ. ವಿದ್ಯಾರ್ಥಿಗಳು ಒಬ್ಬರಿಂದೊಬ್ಬರು ದೂರದಲ್ಲೇ ಕುಳಿತು ಭಟ್ಟ ಇಡಿಸುವ ಪರೀಕ್ಷೆಯಲ್ಲಿ ಪ್ರಾಮಾಣಿಕವಾಗಿ ಮೌನವನ್ನು ಪಾಲಿಸುತ್ತಾ ಬರೆಯುವಲ್ಲಿ ಮಗ್ನರಾಗುತ್ತಾರೆ. ವಿದ್ಯಾರ್ಥಿಗಳೆಲ್ಲರೂ ಪರೀಕ್ಷೆ ಬರೆದ ನಂತರ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳನ್ನೆಲ್ಲ ಒಂದೆಡೆ ಕೂರಿಸಿ ಹರ್ಷ ಎನ್ನುವ ವಿದ್ಯಾರ್ಥಿಯನ್ನು ಕರೆಸಿ ಹೇಳುತ್ತಾರೆ, ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಡಬ್ಬಿಗಳಲ್ಲಿ 21 ರೂಪಾಯಿಗಳನ್ನು ಹಾಕಿ ಸಾಮಗ್ರಿಗಳನ್ನೆಲ್ಲ ಪಡೆದು ಪರೀಕ್ಷೆ ಬರೆದಿದ್ದಾರೆ. ಆದರೆ ನೀನು ಮಾತ್ರ ಯಾಕೆ 18 ರೂಪಾಯಿಗಳನ್ನು ಮಾತ್ರ ಹಾಕಿ ರಬ್ಬರ್ನರು ಹಾಗೆ ಬಿಟ್ಟು 3 ರೂಪಾಯಿ ನಿನ್ನಲ್ಲಿ ಉಳಿಸಿಕೊಂಡು ಪರೀಕ್ಷೆ ಬರೆದಿದ್ದೀಯಾ? ಹರ್ಷ ಸಾರ್, ನಾನು ನೋಡಿಕೊಂಡು 10 ಪುಟಗಳು ಬರೆಯುವ ಪರೀಕ್ಷೆಯಲ್ಲಿ ನೋಟ್ಬುಕ್, ಪೆನ್ಸಿಲ್ ಮತ್ತು ಮೆಂಡರ್ ಅವಶ್ಯಕತೆ ಇದೆಯೇ ಹೊರತು ರಬ್ಬರ್ನ ಅವಶ್ಯಕತೆ ಇಲ್ಲ. ರಬ್ಬರ್ನ ಅವಶ್ಯಕತೆ ಇರೋದು ತಪ್ಪಾಗಿ ಬರೆದಿದ್ದಲ್ಲಿ ಅಚಿಸಲು ಬೇಕು. ನಾನು ತಪ್ಪಾಗಿ ಬರೆಯೋ ಇದ್ದರಿಂದ ರಬ್ಬರನ್ನು ಕೊಂಡುಕೊಳ್ಳದೆ 3 ರೂಪಾಯಿ ನನ್ನಲ್ಲೇ ಉಳಿಸಿಕೊಂಡೆ ಅಂದ. ಇವನ ಮಾತುಗಳನ್ನೆಲ್ಲ ಕೇಳಿದ ಮುಖ್ಯೋಪಾಧ್ಯಾಯರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತಾನು ಹಮ್ಮಿಕೊಂಡ ಪ್ರಾಯೋಗಿಕ ಪರೀಕ್ಷೆ ಹರ್ಷ ಎಂಬ ವಿದ್ಯಾರ್ಥಿಯಿಂದ ಸಫಲವಾಯಿತೆಂದು ಹರ್ಷನನ್ನು ಹೊಗಳಿ ಕೊಂಡಾಡಿದರು. ಹರ್ಷ ಬರೆದಿದ್ದ 10 ಪುಟಗಳನ್ನು ಪರಿಶೀಲಿಸಿ ಒಂದು ತಪ್ಪನ್ನೂ ಹುಡುಕುವಲ್ಲಿ ವಿಫಲರಾದರು. ಕಾರಣ ಅವನಲ್ಲಿ ಆತ್ಮವಿಶ್ವಾಸ, ಧನಾತ್ಮಕ ಯೋಚನೆ ಅಷ್ಟರ ಮಟ್ಟಿಗೆ ಇತ್ತು. ಎಲ್ಲಾ ವಿದ್ಯಾರ್ಥಿಗಳಿಂದ ಪಡೆದ ಹಣದಿಂದ ಹರ್ಷನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಒಂದು ಪುಸ್ತಕವನ್ನು ಉಡುಗೊರೆಯಾಗಿ ಕೊಡಲಾಗಿದೆ. ಆತ್ಮವಿಶ್ವಾಸ, ಧನಾತ್ಮಕ ಯೋಚನೆ, ಒಳ್ಳೆಯ ಚಿಂತನೆಗಳ ಮರದಡಿ ಎಲ್ಲರೂ ಧ್ಯಾನಮಗ್ನರಾಗೋಣ. ಧನ್ಯವಾದಗಳು.